Praise the Lord. Praise the Lord. A very good evening to all of you and welcome back to this Bible study. ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. Okay, today we are going to get into the letter of Galatians. ಗಲಾತ್ಯ ಪುಸ್ತಕವನ್ನು ನಾವು ಇವತ್ತು ಧ್ಯಾನಿಸಲಿದ್ದೇವೆ. Last week we studied about the introduction to Galatians, right? ಕಳೆದ ವಾರ ಗಲಾತ್ಯದವರಿಗೆ ಬರೆದ ಒಂದು ಪತ್ರಿಕೆಯ ಒಂದು ಇಂಟ್ರೊಡಕ್ಷನ್ ಅನ್ನು ನಾವು ಓದಿದ್ವಿ. Okay, and we also learned a little bit about Paul's mission journeys. ಪೌಲನ ಮಿಷನರಿ ಸೇವೆಗಳು ಪ್ರಯಾಣಗಳ ಕುರಿತಾಗಿ ನಾವು ಕಲ್ತ್ವಿ. Amen. Praise the Lord. Praise the Lord. So before we go into the book of Galatians, ಗಲಾತ್ಯ ಪುಸ್ತಕಕ್ಕೆ ನಾವು ಓದೋದಕ್ಕಿಂತ ಮುಂಚೆ ಧ್ಯಾನಿಸೋದಕ್ಕಿಂತ ಮುಂಚಿತವಾಗಿ do you remember why we discussed about this, right? Why Paul wrote this letter? ಪೌಲನ್ ಯಾಕೆ ಪತ್ರಿಕೆಯನ್ನು ಬರೆದ ಎಂಬುದಾಗಿ ನಾವು ಚರ್ಚಿಸಿದ್ವಿ ಗೊತ್ತಾ ನಿಮಗೆ? ತಿದ್ದುವಿಕೆ. Okay, right. He's correcting the church of Galatia. Okay. ಗಲಾತ್ಯ ಸಭೆಯನ್ನು ತಿದ್ದುವುದಕ್ಕೋಸ್ಕರ ಬರೆದಂತ ಒಂದು ಪತ್ರಿಕೆ ಇದಾಗಿದೆ. Okay, ಏನ್ ತಿದ್ದುತ್ತಾ ಇದ್ರು? What was he correcting about? So Paul was writing a very strong letter. So ಪೌಲನು ಒಂದು ಕಠಿಣವಾದಂತಹ ಒಂದು ನೇರವಾದಂತಹ ಒಂದು ಮಾತಲ್ಲಿ ಪತ್ರವನ್ನು ಅವರಿಗೆ ಬರೀತಾನೆ ಗದರಿಸುವ ಮೂಲಕ ಎಂಬುದಾಗಿ ನಾವು So in one way you can say that this letter is fight against false teaching. ತಪ್ಪು ಬೋಧನೆಯ ವಿರುದ್ಧ ಒಂದು ಹೋರಾಟ ಪೌಲಂದು ಎಂಬುದಾಗಿ ಪತ್ರದ ಕುರಿತಾಗಿ ನಾವು ಹೇಳಬಹುದು. Okay, praise the Lord. Praise the Lord. Okay, where was this location called Galatia? ಗಲಾತ್ಯ ಪ್ರಾಂತ್ಯ ಎಲ್ಲಿತ್ತು? Okay, if we see our present day map, where would it be? ನಾವು ಈ ದಿನದ ನಮ್ಮ ಒಂದು ಮ್ಯಾಪ್ ನೋಡೋದಾದ್ರೆ ಗಲಾತ್ಯ ಎಲ್ಲಿರಬಹುದು? Where was this? Where is this located? ಇದು ಎಲ್ಲಿ ಲೊಕೇಟ್ ಆಗಿದೆ? Yes, Turkey. Okay, Turkey. ಟರ್ಕಿಯಲ್ಲಿ ಇದು ಲೊಕೇಟ್ ಆಗಿದೆ. Turkey. Modern day Turkey. So it is in that location. Okay. ಆ ಪ್ರಾಂತ್ಯದಲ್ಲಿ ಗಲಾತ್ಯ ಸಭೆ ಇತ್ತು. Okay, praise the Lord. Praise the Okay, Lord. so before we go into the deeper study, ಇನ್ನು ಆಳವಾದಂತಹ ಒಂದು ಅಧ್ಯಯನಕ್ಕೆ ಹೋಗುತ್ತಿದ್ದ ಮುಂಚಿತವಾಗಿ okay, I want to tell you that we're going to do this study in a inductive Bible study way. ಅನುಗಮದ ಅಧ್ಯಯನವನ್ನು ನಾವು ಮೊದಲು ಮಾಡೋಣ. Okay, if you remember, do you remember? ನಿಮಗೆ ಗೊತ್ತುಂಟಾ ಅನುಗಮನದ ಅಧ್ಯಯನ ಇಂಡಕ್ಟಿವ್ ಬೈಬಲ್ ಸ್ಟಡಿ 1 year back, ಹಂತಗಳು. last year March ತಿಂಗಳಲ್ಲಿ ನಾವು inductive Bible study teaching start ಮಾಡಿದ್ದು, right? So I'm gonna just give some small outline so that you can recollect that. ಅದರ ಒಂದು ಔಟ್ಲೈನ್ ಅನ್ನು ನಾನು ಕೊಡ್ತೇನೆ, ಅದು ನಿಮಗೆ ನೆನಪಿನಲ್ಲಿ ಇರಲಿ ಎಂಬುದಾಗಿ. Okay, inductive Bible study, right? Inductive Bible study. ಅನುಗಮನದ ಸತ್ಯವೇದ ಅಧ್ಯಯನ. Okay, what do you remember about this? Anybody remembers? ಇದರ ಹಂತಗಳು ಅಥವಾ ಏನಾದ್ರೂ ನೆನಪಿದೆಯಾ ನಿಮಗೆ? Anybody remembers? How many steps are there in inductive Bible ಯಾರಿಗಾದ್ರೂ study? ನೆನಪಿದೆಯಾ? How ಎಷ್ಟು many ಸ್ಟೆಪ್ steps? ಇದೆ? 4 he saying 4 or 3? 4. 3. What is the first step? ಮೊದಲನೇ ಹಂತ ಯಾವುದು? ಅಬ್ಸರ್ವೇಷನ್. ಓಕೆ, ಅಬ್ಸರ್ವೇಷನ್ ಅಂದ್ರೆ ಗಮನಿಸುವಂತ ಅಥವಾ ವೀಕ್ಷಣೆ. ಓಕೆ, ಇನ್ ದಿಸ್ ಅಬ್ಸರ್ವೇಷನ್ ಸ್ಟೆಪ್, ಈ ವೀಕ್ಷಿಸುವ ಅಥವಾ ಗಮನಿಸುವ ಒಂದು ಹಂತದಲ್ಲಿ, okay, we study the Bible or that letter, ನಾವು ಸತ್ಯವೇದವನ್ನು ಅಥವಾ ಪತ್ರವನ್ನು ಅಧ್ಯಯನ ಮಾಡುವಾಗ, okay, and observe what it is saying. ಅದು ಏನ್ ಹೇಳ್ತಾ ಇದೆ, ಆ ವಾಕ್ಯ ಏನ್ ಹೇಳ್ತಾ ಇದೆ ಎಂಬುದಾಗಿ ನಾವು ಗಮನಿಸ್ತೇವೆ. Observation means what is the text saying? ಆ ಒಂದು ವಚನಗಳು ವಾಕ್ಯಗಳು ಏನ್ ಹೇಳ್ತಾ ಇದೆ ಎಂಬುದಾಗಿ ಗಮನಿಸುವುದೇ ಇದು ಮೊದಲನೆಯ ಹಂತ. Okay, what is that? Observation means what? What is the text saying? ಆ ಅಧ್ಯಯನ ವಚನಗಳು ಏನ್ ಹೇಳ್ತಾ ಇದೆ ಎಂಬುದಾಗಿ ಗಮನಿಸುವಂತದ್ದು, ಯಾವುದರ ಕುರಿತಾಗಿ ಮಾತನಾಡ್ತಾ ಇದೆ ಎಂಬುದಾಗಿ ಹೇಳುವಂತದ್ದು. Okay, what is the second step? ಎರಡನೇ ಹಂತ ಇಂಟರ್ಪ್ರಿಟೇಷನ್. Okay, interpretation means ಅರ್ಥೈಸುವಿಕೆ ಎಂಬುದಾಗಿ ನಾವು ಹೇಳ್ಬೋದು. Interpretation means, in simple words, what is the meaning of the text? ಆ ಒಂದು ಅಧ್ಯಯನದ ಅರ್ಥವು ಏನು, ಅರ್ಥೈಸುವಿಕೆ ಏನು ಎಂಬುದಾಗಿ ಹೇಳುವಂತದ್ದೇ ಇಂಟರ್ಪ್ರಿಟೇಷನ್ ಆಗಿದೆ. Observation means what is the text saying? ಅಬ್ಸರ್ವೇಷನ್ ಅಥವಾ ವೀಕ್ಷಣೆ ಎಂಬುದಾಗಿ ಹೇಳಿದ್ರೆ ಆ ಒಂದು ವಾಕ್ಯ ಭಾಗ ಏನನ್ನ ಹೇಳ್ತಾ ಇದೆ ಎಂಬುದಾಗಿ ಗಮನಿಸುವಂತದ್ದು. Okay, and interpretation means ಇಂಟರ್ಪ್ರಿಟೇಷನ್ ಎಂಬುದಾಗಿ ಹೇಳಿದ್ರೆ what is the meaning of that text? ಅದರ ಅರ್ಥೈಸುವಿಕೆ ಏನು, ಆ ವಚನ ಭಾಗದ ಅರ್ಥೈಸುವಿಕೆ. Okay, what is the third one? ಮೂರನೇದು ಅಪ್ಲಿಕೇಶನ್. Application ಅಂದ್ರೆ ಅನ್ವಯಿಸುವಿಕೆ. Right, this is the most important reason why we are reading the Bible. ನಾವು ಅಧ್ಯಯನ ಯಾಕೆ ಸತ್ಯವೇದ ಎಂತಕ್ಕೆ ಯಾಕೆ ಓದ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಇದೇ ಮೂಲ ಒಂದು ಉದ್ದೇಶವಾಗಿದೆ. Okay, application is the reason for Bible study. ಅಪ್ಲಿಕೇಶನ್ ಅಥವಾ ಒಂದು ಅರ್ಥೈಸುವಿಕೆ, ಅನ್ವಯಿಸುವಿಕೆ ನಾವು ಓದುವಂತದ್ದು ಯಾಕೆ ಎಂಬುದಾಗಿ ಹೇಳಿದ್ರೆ ನಮಗೆ ಹೇಗೆ ಅನ್ವಯಿಸ್ತದೆ ಎಂಬುದಾಗಿ, ವಚನ ಭಾಗ ನಮಗೆ ಹೇಗೆ ಅನ್ವಯಿಸ್ತದೆ ಎಂಬುದಾಗಿ ತಿಳಿಯುತ್ತೆ. ಬೈಬಲ್ ಅಧ್ಯಯನ ಮಾಡೋದಕ್ಕೆ ಮುಖ್ಯ ಉದ್ದೇಶ ಯಾವುದು? ಅದನ್ನು ಹಿಂಬಾಲಿಸುವಂತದ್ದು ಅಥವಾ ಅನ್ವಯಿಸುವಂತದ್ದು, ರೈಟ್? ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ reason why we are studying. Okay, what is the fourth one? ನಾಲ್ಕನೇದು timeless truths. Okay, timeless truths. ಕಾಲಾತೀತ ಸತ್ಯಗಳು. It's beyond the time, right? ಯಾವಾಗಲೂ ಅದು ಸತ್ಯವೇ ಎಂಬುದಾಗಿ. Praise the Lord. Hallelujah. Okay, are you all with me? Yes. Okay, so we're going to do Bible study in this way. ನಾವು ಈ ರೀತಿಯಾಗಿ ಸತ್ಯವೇದವನ್ನು ಅಧ್ಯಯನ ಮಾಡ್ತೇವೆ. Why we have to study like this? ಯಾಕೆ ನಾವು ಹೀಗೆ ಅಧ್ಯಯನ ಮಾಡಬೇಕು? We can randomly pick Bible verses. ಸುಮ್ಮನೆ
ಸತ್ಯವೇದ ವಚನವನ್ನು ಎತ್ತಿ ಓದ್ಬೋದಲ್ಲ, or we can pick some verses and make a sermon out of it. ಕೆಲವು ವಚನಗಳನ್ನು ಜಸ್ಟ್ ಆರಿಸ್ಕೊಂಡು ಅದರಲ್ಲೇ ನಾವು ದೇವರ ವಾಕ್ಯ ಬೋಧನೆ ಅಂತ ಆರಿಸಬಹುದಲ್ಲ. Okay, or you can go to Google and type healing scriptures. All healing scriptures will come. ಗೂಗಲ್ಗೆ ಹೋಗಿ ಎಲ್ಲ ಸ್ವಸ್ಥ ಪಡಿಸುವಂತಹ ವಚನಗಳನ್ನ ನಾವು ಓದಿ ಗೂಗಲ್ಗೆ ಹಾಕ್ಬೋದಲ್ಲ, ಅದೇ ಬರ್ತದೆ. ಅದು ಫುಲ್ ಲಿಸ್ಟ್ ಬರ್ತದೆ, ಅದು ತಗೊಂಡು ನಾವು ಏನ್ ಮಾಡ್ಬೋದು, ಪ್ರಸಂಗ ಮಾಡ್ಬೋದು. We can share the word or prepare a sermon. Or for personal life also you can think, okay, this is what the Bible says. ನಮ್ಮ ವೈಯಕ್ತಿಕ ಜೀವನಕ್ಕೆ ಕೂಡ ನಾವು ಇದನ್ನು ಅನ್ವಯಿಸಿಕೊಂಡು ಹೀಗೆ ನನ್ನ ಸತ್ಯವೇದ ಹೀಗೆ ಹೇಳ್ತಾ ಇದೆ ಈ ಪರಿಸ್ಥಿತಿ ಬಗ್ಗೆ ಎಂಬುದಾಗಿ ಹೇಳ್ಬೋದು. Okay, but that may or may not be correct. ಸರಿ ಆಗಬಹುದು ಆ ವಚನ, ಅಥವಾ ವಚನ ಅರ್ಥೈಸುವಿಕೆ ಸರಿ ಆಗಬಹುದು ಅಥವಾ ಆಗದೇ ಇರಬಹುದು ಕೂಡ. Okay, see for example, ಉದಾಹರಣೆ, there are some churches that developed a doctrine, one type of doctrine. ಕೆಲವು ಸಭೆಗಳು ಒಂದು ತರದಂತಹ ಸಿದ್ಧಾಂತವನ್ನ ತಂದಿದೆ. Okay, the doctrine says that no women in that church should speak. ಸಿದ್ಧಾಂತ ಹೀಗೆ ಹೇಳ್ತದೆ, ಸಭೆಯಲ್ಲಿ ಯಾವ ಹೆಂಗಸರು ಮಾತಾಡ್ಲಿಕ್ಕೆ ಇಲ್ಲ ಎಂಬುದಾಗಿ. They cannot lead worship, they cannot stand, they cannot speak at all. ಹೆಂಗಸರಿಗೆ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಇಲ್ಲ, ಅವರಿಗೆ ಬೋಧನೆ ಮಾಡ್ಲಿಕ್ಕಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕಿಲ್ಲ, ವರ್ಷಿಪ್ ಮಾಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕೆ ಇಲ್ಲ. Okay, so they take that doctrine from 1 Corinthians chapter 14. ಬೋಧನೆಯನ್ನು 1 ಕೊರಿಂಥ್ಯ 14ನೇ ಅಧ್ಯಾಯದಿಂದ ಅವರು ತೆಗೆದುಕೊಳ್ಳುತ್ತಾರೆ. Okay, if you read that chapter, ಆ ಅಧ್ಯಾಯವನ್ನು ನೀವು ಓದಿದ್ರೆ Paul says that women should be silent in the church. ಪೌಲನ್ ಹೇಳ್ತಾ ಇದ್ದಾನೆ ಸಭೆಗೆ ನೀವು ಸುಮ್ಮನೆ ಇರಬೇಕು ಸ್ತ್ರೀಯರು ಸಭೆಯಲ್ಲಿ ಎಂಬುದಾಗಿ. Okay, and he says that I will not allow women to speak in my church. ನನ್ನ ಸಭೆಯಲ್ಲಿ ಹೆಂಗಸರಿಗೆ ಮಾತಾಡಲು ನಾನು ಬಿಡುವುದಿಲ್ಲ ಎಂಬುದಾಗಿ ಪೌಲನ್ ಹೇಳ್ತಾನೆ. And he also says that, you know, whatever you want to speak, go home and ask your husband. ನಿಮ್ಗೆ ಏನಾದ್ರೂ ಸಂದೇಹಗಳಿದ್ರೆ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಹತ್ರ ಕೇಳಿ ಎಂಬುದಾಗಿ. Okay, and he also says that women speaking loud is disgrace. ಹೆಂಗಸರು ಜೋರಾದ ಧ್ವನಿಯಿಂದ ಮಾತಾಡೋದು ಕೂಡ ಒಂದು ತಪ್ಪು ಎಂಬುದಾಗಿ ಹೇಳ್ತಾರೆ. Okay, if you read all that, ನೀವು ಇದೆಲ್ಲ ಓದಿದ್ರೆ it looks like Paul is against women. ಪೌಲನು ಸ್ತ್ರೀಯರ ವಿರುದ್ಧವಾಗಿದ್ದಾನೆ ಎಂಬುದಾಗಿ ನಿಮಗೆ ಅನ್ನಿಸ್ತದೆ. Okay, that's why some churches follow this doctrine, women cannot speak. ಆದುದರಿಂದ ಕೆಲವು ಸಭೆಗಳು ಈ ತರ ಬೋಧನೆಯನ್ನೇ ಇಟ್ಕೊಳ್ತಾರೆ, ಸ್ತ್ರೀಯರಿಗೆ ಯಾವ ಅವಕಾಶ ಕೊಡೋದಿಲ್ಲ ಮಾತಾಡಲಿಕ್ಕೆ. But if you read same letter only, 1 Corinthians 11th chapter, ಅದೇ ನೀವು ಇದೇ ಪುಸ್ತಕ 11ನೇ ಅಧ್ಯಾಯವನ್ನು ಓದಿದ್ರೆ, okay, Paul says if women is prophesying or leading prayer, ಪೌಲನ್ ಇಲ್ಲೇ ಬರೆಯುತ್ತಾನೆ, ಒಂದು ವೇಳೆ ಒಂದು ಪಕ್ಷದಲ್ಲಿ ಸ್ತ್ರೀಯರು ಪ್ರವಾದನೆ ಮಾಡುವುದಾದ್ರೆ ಅಥವಾ ಪ್ರಾರ್ಥನೆ ಮಾಡುವುದಾದ್ರೆ they have to cover their heads. ಅವರ ತಲೆಯನ್ನು ಅವರು ಕವರ್ ಮಾಡಬೇಕಾಗಿದೆ. Okay, in 14th chapter is saying, 14ನೇ ಒಂದು ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ? what is saying? ಏನು ಹೇಳ್ತಾ ಇದ್ದಾರೆ? ಮೌನವಾಗಿರಬೇಕು. All the women should be quiet, right? But in 11th chapter is saying, 11ನೇ ಅಧ್ಯಾಯದಲ್ಲಿ he's saying that if women is prophesying or praying, ಸ್ತ್ರೀಯರು ಪ್ರವಾದನೆ ಮಾಡುವುದಾದ್ರೆ ಅಥವಾ ಪ್ರಾರ್ಥನೆ ಮಾಡುವುದಾದ್ರೆ ಅವರು ತಲೆಯನ್ನು ಕವರ್ ಮಾಡಬೇಕು. Okay, ಸ್ತ್ರೀಯರು ಪ್ರಾಫಸಿ ಮಾಡೋದಾದ್ರೆ ಕವರ್ ಮಾಡಬಹುದು, ಇಲ್ಲಿ ಏನೋ ಮಾತಾಡಲೇಬಾರದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ ತಗೊಳ್ಬೇಕು? Which one we should take? ಯಾವುದನ್ನ ತಗೊಳ್ಬೇಕಾಗಿದೆ? Okay, that's where you have to do the observation. ಅದಕ್ಕೋಸ್ಕರ ನೀವು ಈ ಹಂತವನ್ನು ಪಾಲಿಸಬೇಕಾಗಿದೆ. ಮೊದಲನೇದಾಗಿ ಅಬ್ಸರ್ವೇಷನ್ ಅಥವಾ what is observation means? ಗಮನಿಸುವಂತದ್ದು. Okay, ಈ ಅಧ್ಯಾಯನ ಏನು ಹೇಳ್ತಾ ಇದೆ ಅದನ್ನು ನಾವೇನ್ ಮಾಡಬೇಕು? ಗಮನಿಸಬೇಕು. Praise the Lord. We have to observe what this text is saying. Means what is it saying that we have to find out first. ಈ ಒಂದು ವಚನ ಭಾಗ ಅಥವಾ ಪ್ಯಾಸೇಜ್ ಏನನ್ನ ಹೇಳ್ತಾ ಇದೆ ಎಂಬುದಾಗಿ ನಾವು ಗಮನಿಸಿ ಮೊದಲು ಕಂಡುಕೊಳ್ಳಬೇಕಾಗಿದೆ. So if you read 1 Corinthians chapter 14, ಒಂದು ವೇಳೆ ನೀವು 1ನೇ ಕೊರಿಂಥ 14ನೇ ಅಧ್ಯಾಯವನ್ನು ಓದುವುದಾದ್ರೆ, the entire chapter Paul was talking about church order. ಇಡೀ ಅಧ್ಯಾಯದಲ್ಲಿ ಪೌಲನು ಮಾತನಾಡುತ್ತಿರುವುದು ಸಭೆಯ ಒಂದು ಆರಾಧನೆಯನ್ನು ಕಂಡಕ್ಟ್ ಮಾಡುವಂತಹ ಒಂದು ಆರ್ಡರ್ ಅಥವಾ ರೀತಿ ಕ್ರಮದ ಕುರಿತಾಗಿ. There he is saying that if you want to speak loud in tongues for others, ನೀವು ಜೋರಾದ ಧ್ವನಿಯಿಂದ ಅನ್ಯ ಭಾಷೆಗಳಲ್ಲಿ ಇತರರಿಗೆ ಮಾತನಾಡಬೇಕಿದ್ರೆ, okay, for example I tell to her, oh labliha shotorobara sandara karaba, did you understand anything? No. Okay, if you are saying somebody to somebody in tongues, ಅನ್ಯ ಭಾಷೆಗಳಲ್ಲಿ ನೀವು ಇತರರ ಜೊತೆ ಮಾತನಾಡೋದಾದ್ರೆ, let others interpret. There should be an interpreter. ಆ ಒಂದು ಸನ್ನಿವೇಶದಲ್ಲಿ ಇನ್ನೊಬ್ಬರು ಒಂದು ಅನ್ಯ ಭಾಷೆಯನ್ನ ಅರ್ಥೈಸುವಂತವರು ಇರಬೇಕಾಗಿದೆ. Okay, so if you are speaking in tongues nobody will understand. ನೀವು ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. So let somebody interpret so that they will know the meaning of it. ನೀವು ಅನ್ಯ ಭಾಷೆ ಸಭೆಗೆ ಮಾತಾಡೋದಾದ್ರೆ ಯಾರಾದ್ರೂ ಅದನ್ನ ಅರ್ಥೈಸಿ ಹೇಳುವವರು ಇರಬೇಕು ಅಥವಾ ವಿವರಿಸುವವರು ಇರಬೇಕಾಗಿದೆ. Okay, and then he comes to the prophecy. ಮತ್ತೆ ಆತನು ಪ್ರವಾದಿಯ ಬಗ್ಗೆ ಹೇಳ್ತಾನೆ, ಪ್ರವಾದನೆ ಬಗ್ಗೆ ಹೇಳ್ತಾನೆ. If for prophecy also he says don't prophesy just like that. ಪ್ರವಾದನೆಯನ್ನು ಸುಮ್ಮನೆ ಮಾಡಬೇಡ ಎಂಬುದಾಗಿ ಹೇಳ್ತಾನೆ. Okay, let the 2 or 3 elders agree with that prophecy. ಆ ಪ್ರವಾದನೆಗೆ 2-3 ಹಿರಿಯರು ಅದಕ್ಕೆ ಸಮ್ಮತಿಸಲಿ ಎಂಬುದಾಗಿ ಹೇಳ್ತಾನೆ. Let them also confirm whether this is prophecy from God or not. ಅವರು ಕೂಡ ಅದಕ್ಕೆ ಸಮ್ಮತಿಸಿ ಇದು ದೇವರಿಂದ ಬಂದದ್ದೋ ಅಲ್ವೋ ಎಂಬುದಾಗಿ ಪರಿಗಣಿಸಿ ಹೇಳಲಿ ಎಂಬುದಾಗಿ ಹೇಳ್ತಾನೆ. And then he says let women be quiet, don't disturb the service. ಮತ್ತೆ ಹೇಳ್ತಾನೆ
ಸ್ತ್ರೀಯರು ಸುಮ್ಮನೆ ಇರ್ಲಿ, ಅವರು ಸರ್ವಿಸ್ ಅನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. Okay, if I'm writing letter to you, I'm writing one letter to you. ನಾನು ನಿಮಗೆ ಒಂದು ಪತ್ರ ಬರಿತಾ ಇದ್ದೇನೆ ಎಂಬುದಾಗಿ ಅನ್ಸ್ಕೊಳ್ರಿ. And I'm saying, let women be silent in your church. ನಿಮ್ಮ ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿರಲಿ ಎಂಬುದಾಗಿ ನಾನು ಆ ಪತ್ರದಲ್ಲಿ ಬರೆದ್ರೆ what do you think they were doing? ನಿಮ್ಗೆ ಏನ್ ಅನ್ಸ್ತದೆ? ಅವ್ರು ಏನ್ ಮಾಡ್ತಿರ್ಬೋದಾಗಿದೆ? ಏನ್ ಮಾಡ್ತಾ ಇರ್ಬೋದು ಅವರು? ಸಭೆನ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು. ಸುಮ್ಮನೆ ಬರೆಯುವುದಿಲ್ಲಲ್ಲ, ಸುಮ್ಮನೆ ಸೈಲೆಂಟ್ ಆಗಿರಿ ಅಂತ ಬರೆಯುವುದಿಲ್ಲಲ್ಲ. why he is writing? He's saying about the tongues, he's saying about the prophecy, and then he's saying about the women, don't disturb the service. ಆತನು ಅನ್ಯ ಭಾಷೆಗಳ ಕುರಿತಾಗಿ ಹೇಳ್ತಾ ಇದ್ದಾನೆ, ಪ್ರವಾದನೆ ಕುರಿತಾಗಿ ಹೇಳ್ತಾ ಇದ್ದಾನೆ, ಮತ್ತೆ ಸ್ತ್ರೀಯರು ಸರ್ವಿಸ್ ಅನ್ನು ಡಿಸ್ಟರ್ಬ್ ಮಾಡಬೇಡಿ ಎಂಬುದಾಗಿ ಬರಿತಾ ಇದ್ದಾರೆ. So he is talking about the order of service, church order. ಆತನು ಆ ಒಂದು ಸಭೆಯ ಒಂದು ಆರ್ಡರ್ ಅಥವಾ ಒಂದು ಕ್ರಮದ ಕುರಿತಾಗಿ ಹೇಳ್ತಾ ಇದ್ದಾರೆ. Okay, church should not be disturbed, worship should be in a flow. It is all about the Holy Spirit leading, not about people disturbing, right? ಸಭೆಯ ಒಂದು ನಡೆಸುವಂತಹ ಕ್ರಮ ಒಂದು ಶಿಸ್ತುಬದ್ಧವಾಗಿರ್ಬೇಕು, ಪವಿತ್ರಾತ್ಮನಿಂದ ಪ್ರೇರೇಪಿತರಾಗಿರ್ಬೇಕು, ಅದನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಎಂಬ ಒಂದು ಉದ್ದೇಶದಿಂದ ಆತನ ಪತ್ರವನ್ನು ಬರೀತಾ ಇದ್ದಾನೆ ಆ ಸಭೆಗೆ. Okay, so that is why in that context he said, let them be quiet. ಆದುದರಿಂದ ಆ ಒಂದು ಉದ್ದೇಶದಿಂದವೇ ಆತನು ಸ್ತ್ರೀಯರು ಮೌನವಾಗಿರಲಿ ಎಂಬುದಾಗಿ ಆ ಸಭೆಗೆ ಬರೆದಂತದ್ದಾಗಿದೆ ಅದು. Otherwise in the Bible there were women prophets. ಅಥವಾ ನೀವು ನೋಡೋದಾದ್ರೆ ಸತ್ಯವೇದದಲ್ಲಿ ತುಂಬಾ ಸ್ತ್ರೀ ಪ್ರವಾದಿಗಳಿದ್ರು, ಹೆಂಗಸರು ಪ್ರವಾದಿಗಳಿದ್ರು. There were people who were leading prayers and worship. ಪ್ರಾರ್ಥನೆ ಆರಾಧನೆಯನ್ನು ನಡೆಸುವವರು ಕೂಡ ಇದ್ರು. They were teachers, women teachers. ಶಿಕ್ಷಕಿಯರಿದ್ರು. Okay, ಉಪದೇಶಿಸುವವರಿದ್ರು. Okay, so if women, that's what he says in the 11th chapter. ಅದೇ ಆತನು 11ನೇ ಅಧ್ಯಾಯದಲ್ಲಿ ಹೇಳ್ತಾ ಇರುವಂತ ವಿಷಯ. If some women is prophesying, let them cover the ಯಾವ್ದಾದ್ರೂ ಸ್ತ್ರೀಯರು ಪ್ರವಾದನೆ ಮಾಡುದೇ ಆದ್ರೆ ಅವರು ತಮ್ಮ ತಲೆಯನ್ನ ಕವರ್ ಮಾಡಲಿ ಎಂಬುದಾಗಿ ಹೇಳ್ತಾ ಇರುವಂತ. Okay, so Paul is not against women. Is that clear, right? ಪೌಲನು ಸ್ತ್ರೀಯರ ವಿರುದ್ಧವಾಗಿಲ್ಲ, ಇದು ಕ್ಲಿಯರ್ ಆಯ್ತಲ್ಲ? Is that true? ಸತ್ಯವಾ? Okay, praise the Lord. So that is what is observation step. ಅದೇ ಒಂದು ಗಮನಿಸುವಂತಹ ಹಂತ. Okay, if you don't observe the context, ನೀವು ಸಂದರ್ಭವನ್ನು ಗಮನಿಸದೆ ಹೋದ ಪಕ್ಷದಲ್ಲಿ okay, everything will be wrong. All this will be wrong. ಎಲ್ಲ ಅರ್ಥೈಸುವಿಕೆ ತಪ್ಪಾಗಿ ಹೋಗ್ತದೆ. Okay, if you don't understand the context, if you don't read properly what is written, ನಾವು ಸರಿಯಾಗಿ ಓದದೆ ಹೋದ್ರೆ ಯಾವುದು ಏನ್ ಬರ್ದಿದೆ ಎಂಬುದಾಗಿ, okay, you won't be able to interpret it. ಅದರ ಅರ್ಥವನ್ನು ನೀವು ತಿಳ್ಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಪ್ಪಾದ ಅರ್ಥವು ಖಂಡಿತವಾಗಿ ಬಂದೇ ಬರ್ತದೆ, right? So how many times we should observe the text? ಎಷ್ಟು ಸಲ ನೀವು ಗಮನಿಸಬೇಕು? How many times you should read that chapter? ಒಂದು ಅಧ್ಯಾಯ ಓದುದಾದ್ರೆ ಎಷ್ಟು ಸಲ ನೀವು ಅದನ್ನು ಓದಬೇಕು, ಗಮನಿಸಬೇಕು? 3 times. 3 ಸಲ. Okay, at least 3 times you read that chapter. 3 ಸಲವಾದ್ರೂ ಮಿನಿಮಮ್ ನೀವು ಆ ಒಂದು ಅಧ್ಯಾಯವನ್ನು ಓದಬೇಕಾಗಿದೆ. Okay, okay, 3 times you read the chapter. 3 ಸಲ ನೀವು ಅಧ್ಯಾಯವನ್ನು ಓದಬೇಕು. Okay, and interpret it, try to find out the meaning of it. ಮತ್ತು ಅದನ್ನ ಇಂಟರ್ಪ್ರೆಟ್ ಮಾಡಿ ಅದರ ಅರ್ಥೈಸುವಿಕೆ, ಅದರ ಅರ್ಥವನ್ನು ಕಂಡುಕೊಳ್ಳಬೇಕಾಗಿದೆ. Okay, from that you can bring one application. ಅದರ ನಿಮಿತ್ತವಾಗಿ ನೀವು ಅನ್ವಯಿಸುವಿಕೆಯನ್ನು ತರಬೇಕಾಗಿದೆ. Okay, praise the Lord. So this application will guide your life. ಆ ಅನ್ವಯಿಸುವಿಕೆ ನಿಮ್ಮ ಜೀವನವನ್ನು ಮುಂದೆ ನಡೆಸ್ತಾ ಹೋಗ್ತದೆ. Okay, from that you can identify some timeless truths. ಅದರ ಮೂಲಕವಾಗಿ ಕೆಲವು ಕಾಲ ಅತೀತವಾದಂತಹ ಸತ್ಯಗಳು ನಿಮಗೆ ತಿಳಿಯುತ್ತದೆ. Right, praise God. So these timeless truths are true always. ಈ ಕಾಲ ಅತೀತವಾದಂತಹ ಸತ್ಯಗಳು ಯಾವಾಗಲೂ ಸತ್ಯ. Praise the Lord. Praise the Lord. Hallelujah. Okay, shall we go into book of Galatians now? ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನಿಸೋಣ. Okay, let's do observation step first. ನಾವು ಮೊದಲು ಒಂದು ಗಮನಿಸುವಿಕೆಯ ಹಂತವನ್ನು ನೋಡೋಣ. Okay, so today we're practicing, okay? ಅಭ್ಯಾಸ ಮಾಡೋಣ. Okay, from next week we'll go into the teaching type. ಬರುವ ವಾರ ನಾವು ಬೋಧನೆಯನ್ನು ಮಾಡೋಣ. Okay, all right, let's practice the first step, observation step. ಮೊದಲನೇದಾಗಿ ಗಮನಿಸುವಿಕೆಯ ಹಂತ. Okay, can we read Galatians chapter 1? ಗಲಾತ್ಯ 1ನೆಯ ಒಂದು ಅಧ್ಯಾಯವನ್ನು ಓದೋಣ. 5 ವಚನಗಳು ಓದೋಣ. 5 verses we'll read. Okay, ಮನುಷ್ಯನ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗಾಂತರಗಳಲ್ಲಿಯೂ ಸ್ತೋತ್ರ. ಆಮೆನ್. Amen. Praise the Lord. Okay, he starts with talking about the apostleship, right? ಅಪೊಸ್ತಲನ
ಅಪೊಸ್ತಲರ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. Okay, and he says what is that job of apostle, ಉದ್ಯೋಗ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಪೊಸ್ತಲೋದ್ಯೋಗವನ್ನು ಹೊಂದಿದ ಪೌಲನು ಎಂಬುದಾಗಿ ಹೇಳಿ ಆತನು ಶುರು ಮಾಡ್ತಾನೆ. Okay, so in observation, ಈ ಗಮನಿಸುವಿಕೆಯ ಹಂತದಲ್ಲಿ you can ask few questions. ಕೆಲವು ಪ್ರಶ್ನೆಗಳನ್ನು ನೀವು ಕೇಳಬಹುದಾಗಿದೆ. Okay, if you read first verse and second verse, what question can we ask? ಮೊದಲನೇ ವಚನ ಎರಡನೇ ವಚನ ಓದಿದ್ರೆ ಯಾವ ತರದ ಪ್ರಶ್ನೆಗಳನ್ನು ಕೇಳಬಹುದು? What can you learn about apostles? ಅಪೊಸ್ತಲರ ಕುರಿತಾಗಿ ನೀವು ಏನನ್ನ ಕಲಿಯಬಹುದು? Okay, ಒಂದನೇ ವಚನ ಎರಡನೇ ವಚನ ಓದುವಾಗ ಅಪೊಸ್ತಲರ ಕುರಿತು ನೀವು ಏನ್ ಕಲಿಬಹುದು ಅದರಲ್ಲಿ? What can we learn? They are appointed by God himself, by Christ himself. Hallelujah. ಯೇಸು ಕ್ರಿಸ್ತನ ಮುಖಾಂತರವೇ ಅವರು ನೇಮಿಸಲ್ಪಟ್ಟವರು ಎಂಬುದಾಗಿ ನಾವು ಮೊದಲನೆಯ ಎರಡು ವಚನಗಳಲ್ಲಿ ಓದಿ ತಿಳಿಯುತ್ತೇವೆ. See what it is written, not from man or through man. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ Okay, they are not appointed. ಅಪೊಸ್ತಲನಾಗಿರದೆ. Okay, from who appointed them? ಯಾರು ಅವರನ್ನು ನೇಮಿಸಿದ್ರು? Jesus Christ ನಿಮಿತ್ತ and God the Father. ಮತ್ತು ತಂದೆಯ ನಿಮಿತ್ತವಾಗಿಯೇ. Praise the Lord. Hallelujah. Hallelujah. So God who raised him from the dead, he has appointed apostles. ಯೇಸು ಕ್ರಿಸ್ತನನ್ನು ಸತ್ತೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೇ ಅಪೊಸ್ತಲನಾಗಿ ನೇಮಿಸಲ್ಪಟ್ಟಿದ್ದೇನೆ apostles are who appointed apostles now? ನಾವು ಈಗ ನೀವು ಹೇಳಿ ಅಪೊಸ್ತಲರನ್ನು ಯಾರು ನೇಮಿಸಿದರು? Who appointed? God himself, right? ತಂದೆಯಾದ ದೇವರು ಯೇಸು ಕ್ರಿಸ್ತನು. Praise the Lord. ನೇಮಿಸಿದರು. Hallelujah. Hallelujah. So your calling from God is from God, not from men. ನಿಮ್ಮ ಕರೆಯುವಿಕೆ ದೇವರಿಂದಲೇ ನೇಮಿಸಲ್ಪಟ್ಟದಂತದಾಗಿದೆ, ಉದ್ದೇಶಿಸಲ್ಪಟ್ಟದಂತಾಗಿದೆ, ಮನುಷ್ಯರಿಂದಲ್ಲ. Hallelujah. Praise the Lord. Hallelujah. So if God has appointed a leader for the church, ಅಂದ್ರೆ ಸಭೆಗೆ ಒಂದು ನಾಯಕನನ್ನು ದೇವರು ನೇಮಿಸಿದಾದ್ರೆ, like apostles or prophets or pastor, ಅಪೊಸ್ತಲರಾಗಿರಬಹುದು, ಸಭಾಪಾಲಕರಾಗಿರಬಹುದು ಅಥವಾ ಪ್ರವಾದಿಗಳಾಗಿರಬಹುದು, should we respect them or not? ನಾವು ಅವರಿಗೆ ಸನ್ಮಾನ ಕೊಡ್ಬೇಕಾ ಬೇಡವಾ? Yes or no? ಹೌದಾ ಅಲ್ವಾ? Tell me yes or no. Tell strong. Yes. ಹೌದು. Why we should respect? ಅವರಿಗೆ ನಾವು ಸನ್ಮಾನಿಸಬೇಕು. ಯಾಕೆ? ಯಾರಿಂದ ಅಪಾಯಿಂಟ್ ಮಾಡಲ್ಪಟ್ಟಿದ್ದಾರೆ? ಅವರು ದೇವರಿಂದ ನೇಮಿಸಲ್ಪಟ್ಟವರಾಗಿದ್ದ ಕಾರಣ. Hallelujah. Okay. All right. So why Paul is introducing himself like this? ಪೌಲನು ಯಾಕೆ ತನ್ನನ್ನೇ ಈ ರೀತಿಯಾಗಿ ಪರಿಚಯಿಸ್ತಾ ಇದ್ದಾನೆ? Why in other letters we see he says Paul, I'm a prisoner of Christ, like that. ಎಲ್ಲ ಅಧ್ಯಾಯದಲ್ಲಿ ಪತ್ರಗಳಲ್ಲಿ ನೋಡಿದ್ರೆ ನಾನು ಪೌಲನು, ನಾನು ಕ್ರಿಸ್ತನ ನಿಮಿತ್ತ ಬಂಧಿಸಲ್ಪಟ್ಟ, ಸೆರೆಯಲ್ಲಿಡಲ್ಪಟ್ಟ ಒಬ್ಬ ಸೇವಕನು ಅಂತೆಲ್ಲ ಹೇಳ್ತಾರೆ. Okay, but here he is saying I am apostle appointed by God. ಆದ್ರೆ ಇಲ್ಲಿ ಆತನು ಹೇಳ್ತಾ ಇದ್ದಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ನಾನು ಅಪೊಸ್ತಲನು ದೇವರಿಂದ ನೇಮಿಸಲ್ಪಟ್ಟವನು ಎಂಬುದಾಗಿ. Why he is saying like that? ಯಾಕೆ ಈ ತರ ಹೇಳ್ತಿದ್ದಾನೆ ಎಂಬ ಒಂದು ಪ್ರಶ್ನೆ ಕೂಡ ನಾವು ಕೇಳಬೇಕಾಗಿದೆ. Okay. Yes. One good reason is that he was not among the 12 disciples of Jesus Christ. ಒಂದು ಉದ್ದೇಶ, ಆತನು 12 ಶಿಷ್ಯರಲ್ಲಿ ಒಂದಾಗಿರಲಿಲ್ಲ, ಅದೇ ಇದ್ದ ಕಾರಣ ಆತನು ಹಾಗೆ ಹೇಳಿರಬಹುದು. So ಅದರಿಂದ ಏನಾಯ್ತು? ಅದರ ಮೂಲಕವಾಗಿ ಏನಾಗಿತ್ತು? They were doubting what Paul was saying. ಪೌಲನು ಹೇಳಿದ್ದು ಸರಿಯೋ ತಪ್ಪಲ್ಲ ಎಂಬ ಒಂದು ಸಂದೇಹ ಅವರಲ್ಲಿ ಇತ್ತು. ಯಾಕಂದ್ರೆ ಯೇಸು ಸ್ವಾಮಿ ಜೊತೆ ಒಬ್ಬ ಶಿಷ್ಯನ ಅವನ ಅಲ್ಲ, ಮತ್ತು ಆತನ ಒಂದು ಬೋಧನೆಯನ್ನು ಅವರು ಹೀಯಾಳಿಸ್ತಾ ಇದ್ರು. Okay, praise God. Praise the Lord. All right. So to whom he is writing? ಆತನು ಯಾರಿಗೆ ಹೇಳ್ತಾ ಇದ್ದಾನೆ? ಗಲಾತ್ಯದವರಿಗೆ. Okay, second verse ಓದೋಣ ಒಂದ್ಸತಿ. ಎರಡನೇ ವಚನ ಓದೋಣವಾ? ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ. ಓಕೆ, ಯಾರಿಗೆ ಬರೀತಾ ಇದ್ದಾನೆ? ಒಂದು ಸಭೆಗೆ ಇಲ್ಲ, ಆ ಏರಿಯಾದಲ್ಲಿರುವ ಎಲ್ಲ ಸಭೆಗಳಿಗೆ ಬರೀತಾ ಇದ್ದಾನೆ. ಪ್ರೈಸ್ ಗಾಡ್. ಸೊ ಆಲ್ ದೋಸ್ ಚರ್ಚಸ್ ವರ್ ಇನ್ಫೆಕ್ಟೆಡ್ ಬೈ ಫಾಲ್ಸ್ ಗಾಸ್ಪಲ್. ಆ ಎಲ್ಲ ಸಭೆಗಳು ತಪ್ಪು ಬೋಧನೆಯಿಂದ ಕಲುಷಿತವಾಗಿದೆ. ಓಕೆ, ಸೊ ಪಾಲ್ ಇಸ್ ರೈಟಿಂಗ್ ಟು ಆಲ್ ದೋಸ್ ಚರ್ಚಸ್. ಎಲ್ಲ ಸಭೆಗಳಿಗೆ ಪೌಲನು ಇದನ್ನ ಬರೆಯುತ್ತಾ ಇದ್ದಾನೆ. ಆಲ್ ರೈಟ್, ಪ್ರೈಸ್ ಗಾಡ್. ಆಲ್ ರೈಟ್, ಲೆಟ್ಸ್ ರೀಡ್ ವರ್ಸ್ 4. 4ನೇ ವಚನ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಓಕೆ, ಪ್ರೈಸ್ ಗಾಡ್. whom is it talking about? ಯಾರ ಕುರಿತಾಗಿ ಹೇಳ್ತಾ ಇದ್ದಾನೆ? ಯಾರ ಕುರಿತು? ಯೇಸು ಕ್ರಿಸ್ತನ ಕುರಿತಾಗಿ. ಏನು ಮಾಡಿದಾರಂತೆ ಯೇಸು ಸ್ವಾಮಿ? ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದಿಂದ ಬಿಡಿಸಿದಾನೆ. Hallelujah. Okay, he delivered us from the sin, right? ಆತನು ನಮ್ಮನ್ನು ಪಾಪದಿಂದ, he gave himself for the sin. He gave himself for the sin. ಆತನು ಪಾಪ ದೆಸೆಯಿಂದ ತನ್ನನ್ನೇ ಮರಣಕ್ಕೆ ಒಪ್ಪಿಸಿದನು ಎಂಬುದಾಗಿ ಬರೆದಿದೆ. Hallelujah. Hallelujah. And what did he do? He delivered us from the present evil. ನಮ್ಮನ್ನು ಈ ಯುಗದ ದುಷ್ಕ್ರಿಯದಿಂದ ಬಿಡಿಸಿದನು ಎಂಬುದಾಗಿ ಬರೆದಿದೆ. And whose will is that? ಯಾರ ಚಿತ್ತ ಅದು ಅಂತ ಬರೆದಿದೆ? ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿದೆ. Praise the Lord. Okay, so fourth verse ಅಲ್ಲಿ ಕ್ಲಿಯರ್ ಆಗಿದೆ, right?
4th verse ಅಲ್ಲಿ ಕಂಪ್ಲೀಟ್ ಗಾಸ್ಪಲ್ ಇದೆ ಅಲ್ಲಿ, ರೈಟ್? ನಾಲ್ಕನೇ ವಚನದಲ್ಲಿ ಸುವಾರ್ತೆ ಇದೆ, ಅದು ನಮಗೆ ತಿಳಿಯುತ್ತದೆ. So he is saying that Christ gave himself for our sins. ಕ್ರಿಸ್ತನು ನಮಗೋಸ್ಕರ ನಮ್ಮ ಪಾಪಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. Okay, and he said that we are delivered through him. ಆತನ ನಿಮಿತ್ತವಾಗಿ ನಾವು ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ಹೇಳಿದನು. We are delivered from the present day evil. ದುಷ್ಟ ಯುಗದೊಳಗಿಂದ ನಾವು ಬಿಡಿಸಲ್ಪಟ್ಟಿದ್ದೇವೆ ಕ್ರಿಸ್ತನ ನಿಮಿತ್ತವಾಗಿ ಎಂಬುದಾಗಿ ಹೇಳಿದನು. According to the will of our God and Father. ಮತ್ತು ಇದು ನಮ್ಮ ತಂದೆಯ ಒಂದು ಚಿತ್ತದ ಅನುಸಾರವಾಗಿ ನಡೆದಂತದ್ದು ಎಂಬುದಾಗಿ ನಾವು ತಿಳಿಯುತ್ತೇವೆ. Hallelujah. Hallelujah. And to him be the glory forever and ಮತ್ತು ever. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತೋತ್ರ. ಆಮೆನ್. Praise the Lord. Praise the Lord. Hallelujah. Okay, so what we did now, ನಾವೀಗ ಏನ್ ಮಾಡಿದ್ವಿ? we observed the text. ನಾವು ಅಧ್ಯಯನವನ್ನು ಗಮನಿಸಿದ್ವಿ. And we asked some questions. ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ. And we tried to identify the meaning of it. ಮತ್ತು ಅದರ ಅರ್ಥೈಸುವಿಕೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನ ಪಟ್ವಿ. Okay, so what can we apply to our life from this? ನಮ್ಮ ಒಂದು ಜೀವಿತಕ್ಕೆ ನಾವು ಇದನ್ನ ಹೇಗೆ ಇದರಿಂದೆಲ್ಲ ಅರ್ಥವನ್ನು ತಿಳಿದ್ವಲ್ಲ ಅದನ್ನ ಹೇಗೆ ಅನ್ವಯಿಸಬಹುದು ನಮ್ಮ ಜೀವಿತದಲ್ಲಿ? This from 5 chapters. What can we apply in our life? 5 ವಚನದಿಂದ 5 ವಚನದಿಂದ ನಾವೇನನ್ನ ನಮ್ಮ ಜೀವಿತಕ್ಕೆ ಅನ್ವಯಿಸಬಹುದಾಗಿದೆ? ಮುಖ್ಯವಾಗಿ ಅಪೊಸ್ತಲರು ದೇವರಿಂದ ನೇಮಿಸಲ್ಪಟ್ಟವರು. Okay, ಅಪೊಸ್ತಲರು ದೇವರಿಂದ ಸುವಾರ್ತೆಯಿಂದ ನಮಗೆ ಬಿಡುಗಡೆ ಆಗಿದೆ. Praise the Lord. Praise the Lord. ನಮಗೆ ಬಿಡುಗಡೆ ಆಗಿದೆ. ಆಮೆನ್. ಯೇಸು ನಮಗೋಸ್ಕರ ಮಾಡಿದ ಕಾರ್ಯದಿಂದ ನಮಗೆ ಬಿಡುಗಡೆ ಆಗಿದೆ. Okay, so apostles were appointed by God himself. ಕ್ರಿಸ್ತನಿಂದ ದೇವರಿಂದ ನೇಮಿಸಲ್ಪಟ್ಟವರು. Okay, then second one. ಎರಡನೇದಾಗಿ ಯೇಸು ಕ್ರಿಸ್ತನ ನಿಮಿತ್ತ. Okay, ಎಲ್ಲಾ ಸಭೆಗಳಿಗೋಸ್ಕರ ಬರೆಯಲ್ಪಟ್ಟ ಒಂದು ಪತ್ರಿಕೆ. Okay, ಸ್ತೋತ್ರ ಮಾಡ್ತೇವೆ. Praise the Lord. 5th verse ಅಲ್ಲಿ ಏನಿದೆ? All glory belong to him alone. ಆತನಿಗೆ ಮಾತ್ರ ಎಲ್ಲ ಯುಗ ಯುಗಾಂತರಗಳಲ್ಲಿ ಸ್ತೋತ್ರ ಎಂಬುದಾಗಿ ಬರೆದಿದೆ 5ನೇ ವಚನದಲ್ಲಿ. Hallelujah. Praise God. Forever and ever. ಯಾವಾಗಲೂ ಯುಗ ಯುಗಾಂತರಗಳಲ್ಲಿ ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಆಮೆನ್. So what we should not do? ನಾವೇನ್ ಮಾಡಬಾರದು? ಈ 5 ವಚನಗಳಿಂದ ನಾವು ಮಾಡಬಾರದಂತ ಸಂಗತಿಗಳು ಯಾವುವು? ದೇವರಿಂದ ನೇಮಿಸಲ್ಪಟ್ಟವರ ಬಗ್ಗೆ ಸಂಶಯ ಪಡಬಾರದು. Okay, in English, the ones who are appointed by God, we should not doubt them or speak against them. Okay, right? Application. Okay, right? Shall we do that? Yes. ನಾವು ಅದನ್ನ ಫಾಲೋ ಮಾಡೋಣವಾ? Okay, can you turn to neighbor and say, don't speak against God appointed leaders. ನಿಮ್ಮ ಪಕ್ಕದವರ ತಿರುಗಿ ಹೇಳಿ, ದೇವರು ನೇಮಿಸಲ್ಪಟ್ಟ ನಾಯಕರ ಕುರಿತಾಗಿ ಮಾತನಾಡಬೇಡಿ. ಅವರ ವಿರುದ್ಧವಾಗಿ ಮಾತನಾಡಬೇಡಿ. Praise the Lord. Praise the Lord. Okay, what else we should not do? ಇನ್ನೇನ್ ನಾವು ಮಾಡಬಾರದು? What else we should not do? Don't try to save yourself or earn your salvation. ನಿಮ್ಮನ್ನ ನೀವೇ ರಕ್ಷಿಸಿಕೊಳ್ಳಿಕ್ಕೆ ನೋಡಬೇಡಿ. Okay, don't try to earn your salvation. ನಿಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಿಕ್ಕೆ ನೀವು ನೋಡಬೇಡಿ. Okay, it is given by ಅದು ಯಾರಿಂದ ಕೊಡಲ್ಪಟ್ಟಿದೆ? By Christ himself and the Father himself. Amen. ಕ್ರಿಸ್ತನ ಮೂಲಕವಾಗಿ ನಮ್ಮ ತಂದೆ ಮೂಲಕವಾಗಿ ಅದು ನಮಗೆ ಕೊಡಲ್ಪಟ್ಟಿದೆ. So what we should do? ನಾವೇನ್ ಮಾಡಬೇಕು? Receive his grace by believing. ಆ ಕ್ರಿಸ್ತನ ಒಂದು ಕೃಪೆಯನ್ನು ನಾವು ಸ್ವೀಕರಿಸಬೇಕಾಗಿದೆ. Okay, ವಿಶ್ವಾಸದಿಂದ. ನಂಬಿಕೆಯಿಂದ ವಿಶ್ವಾಸದಿಂದ ಸ್ವೀಕರಿಸಬೇಕಾಗಿದೆ. Hallelujah. Praise God. Shall we do that? ಅದನ್ನ ಮಾಡೋಣವಾ? Tell to your neighbor, don't try to save yourself. ನಿಮ್ಮ ಪಕ್ಕದವರ ಹತ್ರ ಹೇಳಿ, ನೀನೇ ನಿನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ನೋಡಬೇಡ. Christ has finished the work. ಕ್ರಿಸ್ತನು ಕ್ರಿಯೆಯನ್ನು ಮಾಡಿ ಮುಗಿಸಿದ್ದಾನೆ. Okay, praise the Lord. Hallelujah. So what else we can learn from this? ಇನ್ನೇನು ನೀವು ಕಲಿಬಹುದು ಇದರಿಂದ? The present evil age ಎಂಬುದಾಗಿ ಕರೀತಾ ಇದ್ದಾರೆ. ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಿದನು. Okay, why he is calling evil age? ಈಗಿನ ದುಷ್ಟ ಯುಗ ಎಂಬುದಾಗಿ ಏನಕ್ಕೆ ಕರೀತಾ ಇದ್ದಾರೆ? Because there is constantly the law is being preached along with the gospel. ನಿರಂತರವಾಗಿ ಸುವಾರ್ತೆಯ ಜೊತೆ ಅಲ್ಲಿ ಧರ್ಮಶಾಸ್ತ್ರವು ಬೋಧಿಸಲ್ಪಡ್ತಾ ಇತ್ತು. It's a mixed gospel. ಕಲಬೆರಕೆ ಆದಂತಹ ಸುವಾರ್ತೆ ಅಲ್ಲ. Praise the Lord. So mixed gospel is not gospel. Okay. Okay, right. 5th verse, right? Sunanda pastor. 5ನೇ ವಚನ. Okay. We should always thank the Lord. We should carry a gratitude in our heart to always thank the Lord forever and ever, because this is not something that we can earn. He has to do it and he has done it. ಆತನು ನಾವು ಕ್ರಿಸ್ತನು ಮಾಡಿದಂತ ಕಾರ್ಯಗಳಿಗೆ ದಿನ ಸ್ತೋತ್ರ ಹೇಳಬೇಕಾಗಿದೆ. ಯಾಕಂದ್ರೆ ಇದು ನಾವು ಒಂದು ಸಂಪಾದಿಸುವಂತಹ ಒಂದು ವಿಷಯವಲ್ಲ, ಇದು ಆತನು ಆಗ್ಲೇ ನಮಗೆ ಕೊಟ್ಟಂತಹ ಒಂದು ಕೃಪೆ ಆಗಿದೆ. ಅದಕ್ಕೋಸ್ಕರ ನಾವು ದಿನನಿತ್ಯ ಆತನಿಗೆ ವಂದನೆಗಳನ್ನು ಸಲ್ಲಿಸಬೇಕು ಎಂಬುದಾಗಿ ಕೂಡ ನಾವು ಅರ್ಥೈಸಬಹುದಾಗಿದೆ. So this is not something we remember only on Good Friday and Easter. This is something we remember every day and give thanks to the Lord. ಗುಡ್ ಫ್ರೈಡೆ ಮತ್ತೆ ಈಸ್ಟರ್ ಸಂದರ್ಭಗಳಲ್ಲಿ ಮಾತ್ರ ಇದನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಇದನ್ನ ಸ್ಮರಿಸುವುದಲ್ಲ, ದಿನನಿತ್ಯ ನಾವು ಇದನ್ನ ನೆನೆಸಬೇಕಾಗಿದೆ. Hallelujah. Praise the Lord. Okay, ಇನ್ನು ಏನಾದರೂ ಉಂಟಾ 5 ವಚನಗಳಲ್ಲಿ? ಇನ್ನೇನಾದ್ರೂ ಇದೆಯಾ 5 ವಚನಗಳಲ್ಲಿ? Anything else is there? Okay, praise God. All right. So ಈ ಕೇಸಲ್ಲಿ ನಾವು ನೋಡೋದಾದ್ರೆ ಫಸ್ಟ್ 5 ವಚನದಲ್ಲಿ ಕೆಟ್ಟ ಯುಗ ಎಂಬುದಾಗಿ ಹೇಳುವಾಗ ಧರ್ಮಶಾಸ್ತ್ರದ ತಪ್ಪು ಬೋಧನೆ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ. Okay, praise the Lord. Okay, ನಾನೊಂದು ಉದಾಹರಣೆ ಹೇಳ್ತೇನೆ. For one example I'll give you.
in the recent times, just 1 week in the, I think maybe 15 days back. 15 ದಿನಗಳ ಹಿಂದೆ Okay, I realized something in me. ನನ್ನಲ್ಲಿ ನಾನೊಂದು ಅರ್ಥೈಸಿದೆ. Okay, I'm talking about how this law is very attractive. ಈ ಒಂದು ಧರ್ಮಶಾಸ್ತ್ರ ಎಷ್ಟು ಆಕರ್ಷಿತವಾಗಿದೆ ಎಂಬುದಾಗಿ Okay. ಹೇಳ್ತೇನೆ. I realized what I was going through. ನಾನು ಯಾವ ಪರಿಸ್ಥಿತಿಯಿಂದ ಹಾದು ಹೋಗ್ತಿದ್ನೋ Okay, in my mind subconsciously. ನನ್ನ ಆಲೋಚನೆಗಳಲ್ಲಿ Okay, I started to depend upon myself rather than the grace of God. ಕೃಪೆಯನ್ನು ಆದುಕೊಳ್ಳದೆ ನನ್ನ ಮೇಲೆ ನಾನು ಅವಲಂಬಿಸಿದೆ. Okay, some incidents were going on in our house. ನಮ್ಮ ಮನೆಯಲ್ಲಿ ಕೆಲವು ಸಂಗತಿಗಳು ನಡೆಯುತ್ತಾ ಇತ್ತು. Maybe some small disturbances. ಕೆಲವು ಚಿಕ್ಕ ಡಿಸ್ಟರ್ಬೆನ್ಸಸ್. And my son falling sick again and again. ನಮ್ಮ ಮಗ ಮತ್ತೆ ಹುಷಾರಿಲ್ಲದೆ ಇರುವಂತದ್ದು. Okay, so when these things were going on, ಈ ಪರಿಸ್ಥಿತಿ ಆಗ್ತಾ ಇರುವಾಗ one day I sat and I was thinking, I was talking to her. ನಾವು ಕೂತು ಮಾತನಾಡ್ತಾ ಇದ್ವಿ. Okay, somehow subconsciously. ನಮಗೆ ತಿಳಿಯದ ರೀತಿಯಲ್ಲಿ Okay, ನನ್ನ ಆಲೋಚನೆಗಳಲ್ಲಿ, okay, instead of depending upon God's grace, I was depending upon where I stand in my strength. ನಾನು ನನ್ನ ಬಲದಲ್ಲಿ ಎಲ್ಲಿ ನಿಂತಿದ್ದೇನೆ ಎಂಬುದಾಗಿ ನಾನು ಆಲೋಚಿಸ್ತಾ ಇದ್ದೆ. Okay, and how my relationship is with God. It is imperfect. ನನ್ನ ದೇವರ ಜೊತೆಗೆ ನನ್ನ ಸಂಬಂಧ ಹೇಗಿದೆ, ಅದು ಒಂದು ಸರಿ ಒಂದು ಸಮರ್ಥಕವಾಗಿಲ್ಲ ಎಂಬುದಾಗಿ. Okay, because I'm a normal human being. I fall down, I get up, I shake, I tremble, I'm strong, all things. ಯಾಕಂದ್ರೆ ನಾನು ಸಾಧಾರಣವಾದಂತಹ ಒಂದು ಮನುಷ್ಯ, ಕೆಲವು ಬಲಹೀನವಾಗಿರ್ತೇನೆ, ಬಲವಾಗಿರ್ತೇನೆ Okay, ಎಂಬುದಾಗಿ. so my relationship with God is like shaky. ನನ್ನ ದೇವರ ಜೊತೆಗಿನ ಸಂಬಂಧ ಕೂಡ ಅಲ್ಲಾಡ್ತಾ ಇರುತ್ತೆ. Okay, but the Bible does not teach us to depend on the relationship, but depend on the word of God. ಸತ್ಯವೇದವು ನಮಗೆ ಆ ಸಂಬಂಧದ ಮೇಲೆ ಅವಲಂಬಿಸಿ ಎಂಬುದಾಗಿ ಹೇಳ್ತಾ ಇಲ್ಲ, ದೇವರ ವಾಕ್ಯದ ಮೇಲೆ ಅವಲಂಬಿಸಿ ಎಂಬುದಾಗಿ ಹೇಳ್ತಾ ಇದೆ. Okay, and the Bible teaches us to depend on the grace of God, not on the relationship. Amen. Relationship comes through the grace. ದೇವರ ಕೃಪೆ ಮೇಲೆ ಹಾದ್ಕೊಳ್ಬೇಕೆಂಬುದಾಗಿ ಬೈಬಲ್ ಟೀಚ್ ಮಾಡ್ತಾ ಇದೆ. ರಿಲೇಶನ್ಶಿಪ್ ಮೇಲೆ ಅಲ್ಲ, ಕೃಪೆಯಿಂದ ರಿಲೇಶನ್ಶಿಪ್ ಬರ್ತದೆ. ರೈಟ್, ಪ್ರೈಸ್ ದ ಲಾರ್ಡ್. ಸೊ ಆದ್ರೆ ನನ್ನ ವಿಷಯದಲ್ಲಿ ಏನಾಯ್ತು, ನಾನು ಸ್ವಲ್ಪವಾಗಿ ಆ ರಿಲೇಶನ್ಶಿಪ್ ಸರಿ ಇಲ್ಲಲ್ಲ ಅಂದ್ರೆ ನನ್ನ ಪ್ರಾರ್ಥನೆಗಳು ದೇವರು ಉತ್ತರಿಸುವುದಿಲ್ಲಲ್ಲ, ನಾನು ಸರಿ ಇಲ್ಲಲ್ಲ, ಅದಕ್ಕೆ ನನ್ನ ಜೀವನದಲ್ಲಿ ಈ ರೀತಿಯಲ್ಲಿ ಆಗ್ತದೆ, ಮನೆಯಲ್ಲಿ ಈ ರೀತಿಯಲ್ಲಿ ಆಗ್ತದೆ ಅಂತ ಸಬ್ಕಾನ್ಶಿಯಸ್ಲಿ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ನಾನು ರಿಯಲೈಸ್ ಆಗಲಿಲ್ಲ. ಎಲ್ಲ ಹೊರಗೆ ಎಲ್ಲ ಚೆನ್ನಾಗಿದ್ದೆ, ಬಟ್ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಆಗ್ತಾ ಇತ್ತು. ಹಂಗಾಗಿ ನಾವಿಬ್ಬರು ಡಿಸ್ಕಸ್ ಮಾಡಿ ಏನ್ ಮಾಡಿದ್ದೇವೆ, ತಿರ್ಗಾ ವಿಲ್ ಕಮ್ ಬ್ಯಾಕ್ ಟು ದ ಬೇಸಿಕ್ಸ್ ಫ್ರಮ್ ದ ಫೌಂಡೇಶನ್. ಅಗೇನ್ ವಿಲ್ ಸ್ಟಾರ್ಟ್ ರೀಡಿಂಗ್ ದ ವರ್ಡ್, ಕನ್ಫೆಸಿಂಗ್ ದ ವರ್ಡ್, ಮೆಡಿಟೇಟಿಂಗ್ ದ ವರ್ಡ್, ಡಿಕ್ಲೇರಿಂಗ್ ದ ವರ್ಡ್. ವೆನ್ ವಿ ಸ್ಟಾರ್ಟೆಡ್ ಟು ಡೂ ದಟ್, ಅಗೇನ್ ವಿ ಕೇಮ್ ಬ್ಯಾಕ್ ಟು ದಟ್ ಗ್ರೇಸ್ ಆಫ್ ಗಾಡ್, ಅಗೇನ್ ಡಿಪೆಂಡಿಂಗ್ ಅಪಾನ್ ದ ಗ್ರೇಸ್ ಆಫ್ ಗಾಡ್, ಅಂಡ್ ದಟ್ ಗ್ರೇಸ್ ಸೆಟ್ ಅಸ್ ಫ್ರೀ ಇನ್ ಎವ್ರಿಥಿಂಗ್. ಆಮೆನ್. ಸೊ ಪ್ರತಿದಿನ ದೇವರ ವಾಕ್ಯವನ್ನು ಡಿಕ್ಲೇರ್ ಮಾಡುವಂಥದ್ದು, ವಚನಗಳನ್ನು ತೆಗೆದು ಅದನ್ನು ನಾವು ಶುರು ಮಾಡಿದ್ವಿ ಲಿಯಾಮ್ ಮೇಲೆ ಕೂಡ. ಸೊ ಅದ್ಮೇಲೆ ನಮಗೆ ಕಂಪ್ಲೀಟ್ ಆಗಿ ನಾವು ಈಗ ದೇವರ ಕೃಪೆಯ ಅಡಿಯಲ್ಲೇ ಇದ್ದೇವೆ ಎಂಬ ಒಂದು ವಿಶ್ವಾಸ ನಮ್ಮ ಹೃದಯದಲ್ಲಿ Okay, when we depended on the word is true, right? Forever is true. ದೇವರ ವಾಕ್ಯದಲ್ಲಿ ನಾವು ಅವಲಂಬಿಸುವಾಗ ಆ ಒಂದು ರಿಯಲೈಸೇಷನ್ ಬಂತು, ಮತ್ತೆ ದೇವರ ವಾಕ್ಯ ಸತ್ಯವಾದಂತಹ ವಾಕ್ಯವಾಗಿದೆ, ಯಾವಾಗಲೂ ಸತ್ಯವಾಗಿರುವಂತಹ ವಾಕ್ಯವಾಗಿದೆ. Okay, and that word set us free. ಮತ್ತು ಅದು ನಮ್ಮನ್ನು ಬಿಡುಗಡೆಗೊಳಿಸಿತು. That grace of God set us free. ಆ ಕೃಪೆ ನಮ್ಮನ್ನು ಬಿಡುಗಡೆಗೊಳಿಸಿತು. All the troubles that we are going through broken suddenly. ನಾವು ರೆಕರಿಂಗ್ ಆಗಿ ಸಿಕ್ನೆಸ್ ಬರ್ತಿರುವಂತದ್ದು ಅದು ಮುರಿದು ಹೋಯ್ತು. Okay, praise the Lord. Praise the Why Lord. I'm sharing this is, ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ, law is very attractive. ಆ ಧರ್ಮಶಾಸ್ತ್ರವು ತುಂಬಾ ಆಕರ್ಷಕವಾಗಿ ಕಾಣಬಹುದು. We don't know when it will enter in your brain. ಅದು ಯಾವಾಗ ನಮ್ಮ ಬ್ರೈನ್ಸ್ ಮನಸ್ಸಿನೊಳಗೆ ಆಲೋಚನೆಗಳಿಗೆ ಹೋಗ್ತದೆ ಎಂಬುದಾಗಿ ನಮಗೆ ಗೊತ್ತಾಗುದಿಲ್ಲ. ನೋಡಿ, ಪ್ರತಿ ದಿವಸ ನಾನು ಪ್ರೀಚ್ ಮಾಡೋಂತ ಗ್ರೇಸೆ, ಆದ್ರೂ ಕೂಡ ನನ್ನ ಮೈಂಡ್ ಅಲ್ಲಿ ಏನ್ ಬಂತು, ಧರ್ಮಶಾಸ್ತ್ರ ಬಂತು. ರೈಟ್, ಸೊ ದಟ್ಸ್ ವೈ ಪಾಲ್ ಇಸ್ ರೈಟಿಂಗ್ ದಿಸ್ ಲೆಟರ್. ಆದುದರಿಂದ ಪೌಲನು ಈ ಪತ್ರಗಳನ್ನು ಬರೆಯುತ್ತಾ ಇದ್ದಾನೆ. ಓಕೆ, ನಾವು ಓದೋಣ, ಇನ್ನು ಮುಂದೆ ಹೋದ್ರೆ ಇನ್ನೂ ಚೆನ್ನಾಗಿರ್ತದೆ. ರೈಟ್, ಲೆಟ್ ಅಸ್ ರೀಡ್ ಫ್ರಮ್ ವರ್ಸ್ 6 to 9 ಓದೋಣ. 6-9 ವಚನ ಓದೋಣ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲೇ ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದನ್ನೇ ಪೌಲನು ಏನ್ ಬರಿತಾ ಇದ್ದಾನೆ 6ನೇ ವಚನದಲ್ಲಿ, ಐ ಆಮ್ ಅಸ್ಟಾನಿಶ್ಡ್, ಐ ಆಮ್ ಶಾಕ್ಡ್ he says. ಆತನು 6ನೇ ವಚನದಲ್ಲಿ ಬರಿತಾ ಇದ್ದಾನೆ, ನಾನು ಆಶ್ಚರ್ಯ ಪಡುತ್ತೇನೆ ಎಂಬುದಾಗಿ. Okay, so he is astonished that how you have drifted away from the grace of Christ. ನೀವು ಕ್ರಿಸ್ತನ ಕೃಪೆಯಿಂದ ಹೇಗೆ ಬೇರ್ಪಟ್ಟಿದ್ದೀರಿ ಎಂಬುದನ್ನು ನೋಡಿ ನಾನು ಅಚ್ಚರಿಗೊಂಡಿದ್ದೇನೆ. And he says you turn towards a different gospel. ಇದು ಸುವಾರ್ತೆವೇ ಅಲ್ಲ, ನೀವು ತಿರುಗಿದ ಕಡೆ ಸುವಾರ್ತೆವೇ ಅಲ್ಲ ಎಂಬುದಾಗಿ ಬರೆದಿದೆ. Praise the Lord, hallelujah. See, it is very astonishing even for me when I was astonished when I realized
that law or legalism enter into my mind, I was astonished. ನಂಗೆ ಕೂಡ ಆಶ್ಚರ್ಯ ಆಯ್ತು ಹೇಗೆ ಒಂದು ಧರ್ಮಶಾಸ್ತ್ರದ ಒಂದು ಆಲೋಚನೆ ನನ್ನ ಮನಸ್ಸಿಗೆ ಬಂತು ಮತ್ತು ಅದನ್ನೇ ನಾನು ಅದೇ ಮಾರ್ಗದಲ್ಲಿ ಹೋದೆ ಎಂಬುದಾಗಿ. ಒಂದು ವಿಷಯ ಹೇಳ್ಬೇಕು. ಇಲ್ಲಿ ಸಭೆಗೆ ಫಸ್ಟ್ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ಪಾಸ್ಟರ್ ಸುಮ್ಮನೆ ಕೃಪೆ 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 ಅಂತ ಅದನ್ನೇ ಬೋಧನೆ ಮಾಡ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಓಕೆ, ಆದ್ರೆ ಈಗ ನನಗೆ ಅರ್ಥ ಆಗ್ತದೆ ಏನಂದ್ರೆ, ಕೃಪೆ ಬಗ್ಗೆ ನೀವು ಬೋಧನೆ ಮಾಡದಿದ್ದರೆ ಮನಸ್ಸಿನಲ್ಲಿ ಏನ್ ಬರ್ತದೆ? ಧರ್ಮಶಾಸ್ತ್ರ ಬಂದ್ಬಿಡುತ್ತೆ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಲೆಟ್ ಅಸ್ ಆಸ್ಕ್ ಸಮ್ ಕ್ವೆಶ್ಚನ್ಸ್. ಕೆಲವು ಪ್ರಶ್ನೆಗಳನ್ನು ನಾವು ಕೇಳೋಣ. ವಾಟ್ ವಾಸ್ ಪಾಲ್ ಅಮೇಜ್ಡ್ ಅಬೌಟ್? ಪೌಲ ಯಾವುದರ ಕುರಿತಾಗಿ ಆಶ್ಚರ್ಯಪಟ್ಟನು? ಬೇರೆ ಸುವಾರ್ತೆನ ಅಷ್ಟು ಬೇಗ, ಓಕೆ, ಕೃಪೆಯನ್ನು ಮರೆತು ಅಷ್ಟು ಬೇಗ ಎಲ್ಲಿಗೆ ಹೋಗಿದ್ದಾರೆ? ಬೇರೆ ಸುವಾರ್ತೆಗೆ ಹೋಗಿದ್ದಾರೆ. ಓಕೆ, ಎಸ್, ಯಾ, ಕರೆಕ್ಟ್. ಲಾಸ್ಟ್ ಟೈಮ್ ನಾವು ಪಾಲ್ ಮಿಷನ್ ಜರ್ನಿಯಲ್ಲಿ ಕೂಡ ನೋಡಿದ್ದೇವೆ. ಏನು, ಪೌಲನು ಗಲಾತ್ಯ ಸಭೆ ಜೊತೆ ಅಂದ್ರೆ ಆ ಏರಿಯಾದಲ್ಲಿ ತುಂಬಾ ಸಮಯ ಕಳೆದಿದ್ದಾನಂತೆ. ಮೆನಿ ಇಯರ್ಸ್ he stayed with them, right? And the pastor is sharing that in the 3rd chapter it is written, Paul is saying, I have illustrated to you what Christ has done upon the cross. ಕ್ರಿಸ್ತನು ಕ್ರೂಚಿಯಲ್ಲಿ ಮಾಡಿದಂತದ್ದನ್ನು ನಾನು ವಿವರಿಸಲಿಲ್ವಾ ನಿಮ್ಮ ಮುಂದೆ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಕೂಡ ಪೌಲನು ಅವರಿಗೆ ಪ್ರಶ್ನಿಸುವುದನ್ನು ನಾವು ನೋಡ್ತೇವೆ. So Paul explained them gospel very clearly. ಪೌಲನು ಆ ಸತ್ಯವೇದವನ್ನು ಸುವಾರ್ತೆಯನ್ನು ಸಂಪೂರ್ಣವಾಗಿ ವಿವರಿಸಿ ಆ ಜನರಿಗೆ ಹೇಳಿದ್ರು. He stayed with them for a very long time. ಗಲಾತ್ಯ ಸಭೆಯಲ್ಲಿ ಆತನು ತುಂಬಾ ವರ್ಷ ಅವರ ಜೊತೆ ಇದ್ದು ಸೇವೆ ಮಾಡಿದ್ದು. Okay, still very quickly they drifted away. ಆದರೂ ತುಂಬಾ ಬೇಗನೆ ಅವರು ಸತ್ಯದಿಂದ ದೂರ ಬಂದ್ರು. ಓಕೆ, ಸುಳ್ಳಾದ ಸುವಾರ್ತೆಗೆ ತಿರುಗಿಕೊಂಡಿದ್ದಾರೆ. When we think about it, it is easy for us to take the law than the grace. ನಾವು ನೋಡೋದಾದ್ರೆ ಕೃಪೆಯನ್ನು ಸ್ವೀಕರಿಸಕ್ಕಿಂತ ಧರ್ಮಶಾಸ್ತ್ರವನ್ನು ಸ್ವೀಕರಿಸುವುದು ತುಂಬಾ ಸುಲಭವಾಗಿ ನಮಗೆ ಕೆಲವೊಮ್ಮೆ ತೋರುತ್ತದೆ. Because it's very attractive to the human mind. Praise the Lord. That's true. It is a fallen nature. ಬಿತ್ತೋಗಿರುವಂತ ಸ್ಥಿತಿಯಲ್ಲಿರುವಂತ ಮನಸ್ಸದಾಗಿದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಆಲ್ ರೈಟ್. So is it a positive surprise or negative surprise? ಇದು ನಕಾರಾತ್ಮಕವಾದಂತ ಆಶ್ಚರ್ಯಪಡುವಂತ ವಿಷಯ, ಸಕಾರಾತ್ಮಕವಾಗಿ ಆಶ್ಚರ್ಯಪಡುವಂತ ವಿಷಯ. In some letters, for example, ಕೆಲವು ಪತ್ರಗಳಲ್ಲಿ ಉದಾಹರಣೆಗೆ example, Philemon, letter to Philemon. ಫೈಲಮೋನಿಗೆ ಬರೆದ ಒಂದು ಪತ್ರಿಕೆಯಲ್ಲಿ Paul uses the same word. I am astonished to see your faith and love. ಪೌಲನು ಹೇಳ್ತಾನೆ, ನಾನು ನಿಮ್ಮ ಪ್ರೀತಿ ಮತ್ತು ನಂಬಿಕೆಯ ವಿಶ್ವಾಸ ನೋಡಿ ಅಚ್ಚರಿಗೊಂಡಿದ್ದೇನೆ ಎಂಬುದಾಗಿ. Okay, ಅದು ಏನಾಗಿದೆ? It's a positive surprise. What is this one? This is a negative surprise. It's a shock for him. So and Paul is saying, whom should we please? ಪೌಲನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಯಾರನ್ನು ನಾವು ಮೆಚ್ಚಿಸಬೇಕಾಗಿದೆ? ಓಕೆ, ಯಾರನ್ನು ಮೆಚ್ಚಿಸಬಹುದು? ನಾವು ಯಾರನ್ನು ಮೆಚ್ಚಿಸಬೇಕು? ದೇವರನ್ನ, ಮನುಷ್ಯರನ್ನ? ಆದ್ರೂ ಕೂಡ ನೀವು ದೇವರನ್ನೇ ಅಂತ ಹೇಳ್ಬೋದು, ಆದ್ರೂ ಕೂಡ ಕೆಲವೊಮ್ಮೆ ಧರ್ಮಶಾಸ್ತ್ರ ಬೋಧನೆ ಮಾಡುವವರನ್ನ ಸ್ವಲ್ಪ ಮೆಚ್ಚಿಸಿದ್ರೆ ನಮ್ಮೊಟ್ಟಿಗೆ ಚೆನ್ನಾಗಿರ್ತಾರೆ. ನಾವು ಗ್ರೇಸ್ ಬಗ್ಗೆ ಟೀಚ್ ಮಾಡಿದ್ರೆ ಏನ್ ಹೇಳ್ತಾರೆ? ಇದು ಫಾಲ್ಸ್ ಟೀಚರ್, ರೈಟ್? ಇವ್ರು ಫಾಲ್ಸ್ ಟೀಚರ್ ಬಂದಿದ್ದಾರೆ, ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಸ್ವಲ್ಪ ಮಿಕ್ಸ್ ದ ಮಸಾಲಾ. ಓಕೆ, ಶುಡ್ ವಿ ಡೂ ದಟ್? ಹಾಗೆ ಮಾಡ್ಬೇಕಾ? ಇಲ್ಲ, ರೈಟ್? ಸೊ ಕೆನ್ ಯು ಟರ್ನ್ ಟು ನೇಬರ್ ಅಂಡ್ ಸೇ, ಓನ್ಲಿ ಗ್ರೇಸ್, ನೋ ಲಾ, ನೋ ಲಾ. ಈವನ್ ಇಫ್ ಪೀಪಲ್ ಸೇ ಯು ಆರ್ ಫಾಲ್ಸ್ ಪ್ರೀಚರ್, ಡಸಂಟ್ ಮ್ಯಾಟರ್. ಓನ್ಲಿ ಗ್ರೇಸ್, ಪ್ರೀಚ್ ಓನ್ಲಿ ಗ್ರೇಸ್. ನೀನು ತಪ್ಪು ಬೋಧಕ ಎಂಬುದಾಗಿ ಜನರು ಹೇಳಿದ್ರು ಕೂಡ ನೀವು ಕೃಪೆಯನ್ನೇ ಮಾತ್ರ ಬೋಧಿಸಿರಿ. Okay, praise God. Hallelujah. So what can we learn from the attitude of Paul here? ಪೌಲನ ಒಂದು ವ್ಯಕ್ತಿತ್ವದಿಂದ ನಾವೇನನ್ನು ಕಲಿಬಹುದು? ಏನ್ ಕಲಿಬಹುದು? Okay, praise the Lord. We have to no compromise. Sorry? No compromise. Amen. Praise God. No compromise. Right. ಎಲ್ಲರೂ ಹೇಳ್ಬೇಕು. ಇದು ಕರೆಕ್ಟ್. ಓಕೆ, ಎಲ್ಲ ರೆಸ್ಪಾಂಡ್, ಬಟ್ ನಾವೆಲ್ಲ ಸೈಲೆಂಟ್ ಇರ್ತೇವೆ. ಓಕೆ, ನೀವೆಲ್ಲ ರೆಸ್ಪಾಂಡ್ ಮಾಡ್ಬೇಕು. ಓಕೆ, ಏನ್ ಕಲಿಬಹುದು ಪೌಲನ ಆಟಿಟ್ಯೂಡ್ ಇಂದ? ಪೌಲನ ವ್ಯಕ್ತಿತ್ವದಿಂದ ನಾವು ಕಲಿಯುವಂತ ವಿಷಯಗಳೇನು? ನೋ ಕಾಂಪ್ರಮೈಸ್. ಓಕೆ, ನೋ ಕಾಂಪ್ರಮೈಸ್. ಓಕೆ, ನೋ ಕಾಂಪ್ರಮೈಸ್. ದೇವರ ವಾಕ್ಯ ಸುವಾರ್ತೆ ಎಂಬುದಾಗಿ ಬರುವಾಗ ನೋ ಕಾಂಪ್ರಮೈಸ್ ಇನ್ ದಟ್. ಓಕೆ, ಮತ್ತೆ ಮನುಷ್ಯರನ್ನು ಮೆಚ್ಚಿಸದೆ ದೇವರನ್ನು ಮಾತ್ರ ನಾವು ಮೆಚ್ಚಿಸಬೇಕು. Praise the Lord. Be a God pleaser, not a man pleaser. Okay, you don't need praises from men, right? ಮನುಷ್ಯರಿಂದ ನಿಮಗೆ ಹೊಗಳಿಕೆ ಬೇಡ. Okay, ಅದು ಸಹ ಬರ್ತದೆ, but whom should we please? ನಾವು ಯಾರನ್ನ ಮೆಚ್ಚಿಸಬೇಕು? Only ದೇವರನ್ನ ಮಾತ್ರ. Praise the Lord. Only our God we please. ನಮ್ಮ ದೇವರನ್ನು ಮಾತ್ರ. Hallelujah. What else? Anything else we can learn? ಏನಾದ್ರೂ? Amen. ಸಹಿಸಲಾರದ ಮನಸ್ತತ್ವ ನಮಗೆ ಇರಬೇಕು. ಯಾವುದು ಕುರಿತು? ತಪ್ಪಾದ ಸುವಾರ್ತೆ ವಿರುದ್ಧವಾಗಿ ನಾವು ಹೇಗಿರಬೇಕು? ಸಹಿಸಲಾರದ ಮನಸ್ತತ್ವ. We should be intolerant towards false gospel. You should understand that anything against the gospel is a curse. Curse, yes. So pastor ಏನು ಹೇಳ್ತಿದ್ದಾರೆ ಅಂದ್ರೆ, you have to bear with one another when somebody is going wrong or drifting away. Bear them. ಅವ್ರನ್ನ ಸಹಿಸಬೇಕು. ಆದ್ರೆ ಅವರೊಂದಿಗೆ ನಾವು ಏನ್ ಮಾಡಬಾರ್ದು? ಹೋಗಬಾರ್ದು, ಮಿಕ್ಸ್ ಅಪ್ ಆಗಬಾರ್ದು. ಎಸ್, ಪ್ರೈಸ್ ಗಾಡ್. ಮತ್ತೆ ಪಾಸ್ಟರ್ ಏನ್ ಹೇಳಿದ್ರೆ ಕರ್ಸ್ ಬಗ್ಗೆ? ವಾಟ್ ಡಸ್ ಬೈಬಲ್ ಸೇ ಹಿಯರ್?
8-9 ಓದಿರಿ ಒಂದ್ಸತಿ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆ ವಿರುದ್ಧವಾದುದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದುದನ್ನು ಯಾವನಾದರೂ ನಿಮಗೆ ಸಾರಿದರೆ ಆತನು ಶಾಪಗ್ರಸ್ತನಾಗಲಿ ಎಂದು ನಾನು ಮೊದಲು ಹೇಳಿದಂತೆ ಈಗಲೂ ನಾನು ತಿರುಗಿ ಹೇಳುತ್ತೇನೆ. Okay, praise the Lord. See how strongly he is condemning. ಆತನು ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿ ಅದನ್ನ ವಿರೋಧಿಸ್ತಾ ಇದ್ದಾನೆ ಎಂಬುದಾಗಿ ನೋಡಿರಿ. Okay, it is like shepherd trying to protect the sheep. ಅಂದ್ರೆ ಒಂದು ಕುರುಬನು ಕುರಿಗಳನ್ನು ಕಾಯುವಂತೆ ಮಂದೆಯನ್ನು ಕಾಯುವಂತೆ ಆತನು ಆ ಗಲಾತ್ಯ ಸಭೆಯವರನ್ನು ಕಾಯ್ತಾ ಇದ್ದಾನೆ. How when wolf comes the shepherd will chase it away, right? ಒಂದು ವುಲ್ಫ್ ಬಂದಾಗ ತೋಳ ಬಂದಾಗ ಕುರಿಗಳನ್ನು ಪ್ರೊಟೆಕ್ಟ್ ಮಾಡುತ್ತಾ ಕುರುಬನ್ ಏನ್ ಮಾಡ್ತಾನೆ, ಅದನ್ನು ಓಡಿಸ್ತಾನಲ್ಲ. ಸೊ ಆ ರೀತಿಯಲ್ಲಿ ಪೌಲನು ಗದರಿಸ್ತಾ ಇದ್ದಾನೆ ಜನರನ್ನ. ಓಕೆ, ಯಾರಾದ್ರೂ ತಪ್ಪಾದ ಸುವಾರ್ತೆ ತರುದಾದ್ರೆ ಅವನು ಏನಾಗ್ಲಿ ಅಂತ ಹೇಳ್ತಾ ಇದ್ದಾನೆ, ಶಾಪಗ್ರಸ್ತನಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವಾಗಲಿ ದೇವದೂತರಾಗಲಿ. ಓಕೆ, ಪ್ರೈಸ್ ದಿ ಲಾರ್ಡ್. ಒನ್ ಮೋರ್ ಲಾಸ್ಟ್ ಕ್ವೆಶ್ಚನ್, ಟೈಮ್ ಆಯ್ತು. ಒನ್ ಮೋರ್ ಲಾಸ್ಟ್ ಪ್ರಶ್ನೆ. ಓಕೆ, ವೇರ್ ಡಿಡ್ ಗಾಸ್ಪಲ್ ಕಮ್ ಫ್ರಮ್? ಸುವಾರ್ತೆ ಎಲ್ಲಿಂದ ಬಂತು? ಯೇಸು ಕ್ರಿಸ್ತನಿಂದಲೇ. ಓಕೆ, ಓದನ್ವಾ ವಚನ 11 and 12. 11 ಮತ್ತು 12ನೇ ವಚನ. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಿಂದ ಇಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. Amen. Praise the Lord. This is revelation directly from Jesus Christ. ಈ ಪ್ರಕಟಣೆ ಡೈರೆಕ್ಟ್ಲಿ ನಮಗೆ ಯೇಸು ಕ್ರಿಸ್ತನಿಂದ ಬಂದಂತದಾಗಿದೆ. Okay, the gospel, real gospel came from Christ. ಸುವಾರ್ತೆ ಕ್ರಿಸ್ತನಿಂದಲೇ ಬಂದಂತದಾಗಿದೆ. Praise God. Praise Lord. Hallelujah. Hallelujah. You turn to neighbor and say the gospel of Christ is given by God himself. ನಿಮ್ಮ ಪಕ್ಕದವರ ತಿರುಗಿ ಹೇಳ್ತೀರಾ? Hallelujah. Gospel of Christ is given to you. Amen. By God himself. Christ himself gave you the gospel. ಕ್ರಿಸ್ತನಿಂದಲೇ ನಿಮಗೆ ಕೊಡಲ್ಪಟ್ಟಂತದಾಗಿದೆ. Amen. Praise the Lord. Hallelujah. Okay, so anything can we follow in our life? Any application can we follow in our life? ಈ ವಚನ ಭಾಗದಿಂದ ಪ್ಯಾಸೇಜ್ ಇಂದ ನಾವು ನಮ್ಮ ಜೀವಿತದಲ್ಲಿ ಏನನ್ನು ಅನ್ವಯಿಸಬಹುದಾಗಿದೆ? 6 to 12 ನಲ್ಲಿ. So to understand what is a true gospel, we have to observe the teachings of Paul, because Paul himself taught the true gospel and he is saying that he received it from Jesus Christ himself. ನಿಜವಾದ ಸುವಾರ್ತೆ ಕ್ರಿಸ್ತನಿಂದ ಬಂದಂತದಾಗಿದೆ. ಪೌಲನು ಇದನ್ನು ಅನುಭವಿಸಿದನು ಮತ್ತು ಆತನು ಹೇಳ್ತಾ ಇದ್ದಾನೆ ಇದನ್ನು ಮಾತ್ರ ನಾವು ನಂಬಬೇಕಾಗಿದೆ ಎಂಬುದಾಗಿ. Praise the Lord. Glory to Jesus. All right. Can you clap and give glory to God? Praise God. ದೇವರಿಗೆ ವಂದಿಸೋಣ.